ಶಾಂತಕ್ಕಿದ್ಲಂದ್ರ ಹೆಂಗಾರ ಮಾಡಿ ಮದ್ವಿ ವಿಚಾರ ಮಾತಾಡಕಬೇಕು, ಮದ್ವಿಗೆ ಒಪ್ಸಾಕಬೇಕಿಕ್ಕಿನ ಹೆಂಗಾರ ಮಾಡಿ. ಈ ಮುದಿಕೊಂದು ಇಲ್ಲೇ ಕುಂತತಿ. ಈಗ ನಾ ಏನಾರ ಮಾತಾಡತ್ಲಿ ಏನಾರ ಕವ 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 ಅಂತತಿ. ಇರ್ಲಿ, ಮುದುಕಿನ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು, ಮಾಡಿ ಮದ್ವಿ ವಿಚಾರ ಫಿಕ್ಸ್ ಮಾಡಿಬಿಡ್ಬೇಕು. ಪಾಪ ಎರಡು ಪ್ರೇಮಿಗಳನ್ನ ಒಂದು ಮಾಡಿಬಿಡ್ಬೇಕು. ಚಲೋ ಸಂಬಂಧ ಐತಿ, ಬಿಟ್ರೆ ಸಿಗಲ್ಲ. ಇಲ್ಲಿ ಕುಂತ ಬಿಟ್ಟಿರ್ತೈತಿ. ಏನ ಅಲ್ಲೇ ನಿಂತ ಏನ ಅಂತಾಳಲ್ಲಿಕ್ಕಿ ಒಳ ಮುಂದಕ ಬರುವಳು. ಮತ್ತೇನೈತಿ, ಏನಾರ ಕೇಳಾಕ ಬಂದಿರ್ತಾಳ. ಇವತ್ತು ಏನು ಕೇಳ್ತಾಳ ನೋಡ್ತಂತೇಳಿ ಮೆಲ್ಲಕ್ಕೆ ಒಳಗೆ ಹೋಗ್ಬಿಡ್ತೀನಿ. ಏಮ್ಮ ನಾಷ್ಟ ಆತ್ಬೇ? ಅಲ್ಲ ಕಳ್ಳ ಬೇಕನ ಹೆಜ್ಜೆ ಇಟ್ಕೊಂತ ಎಲ್ಲಿ ಹೊಂಟಿದ್ದೆ ಒಳಗ? ಇಲ್ಲ ಬೇಕು ಹಿರಾಳ ಇಲ್ಲೇ ಬಾಗಲಾಗ ಕುಂತಾನಿ. ಇಲ್ಲ ಇಲ್ಲ ಏನಿಲ್ಲ. ಒಟ್ಟ ನಮ್ಮ ಮನಿ ಅಂದ್ರೆ ದರಾ ಕಾಣಿಗೈತೆ ನೋಡಿ. ಯಾರು ಬೇಕಾರೆ ಬರ್ಬೋದು, ಯಾರು ಬೇಕಾರೆ ಹೋಗ್ಬೋದು. ಯಾರು ಬೇಕಾರೆ ಬರ್ಬೋದು, ಯಾರು ಬೇಕಾರೆ ಹೋಗ್ಬೋದು ಅಂತ ಯಾರನ್ನೊಳಗೆ ಬಿಟ್ಕೊಂತತೆ ಇದು ಮುದಿಕೆ. ಗಂಡ ನರಪಿಳ್ಳಿ ಹಾಯಾಕಿ ಕಡೆ ಬಿಡಲ್ಲ. ಏನು ಹೆಣ್ಮಕ್ಳ ಇದ್ರ ಬಾಯಿಗೆ ಎದ್ರಿ ನಾನು ಒಬ್ಬಕ್ಕೆ ಒಳ್ಳೆ ನಾಚಿಕೆಟ್ಟು ಬರಕ್ಕೆ, ಮತ್ತಾರು ಬರಲ್ಲ. ನಾಷ್ಟ ನಾಷ್ಟ ಆತನ? ಕಷ್ಟ ನಿನಗೆ ಕಷ್ಟ ಇದ್ರೆ ನಾ ಏನು ಮಾಡಲಿ? ನಿನ್ನ ಕಷ್ಟ ಸುಖ ತಗೊಂಡು ಕೇಳ್ಯಾರ ನನಗೆ ಏನು ಆಗ್ಬೇಕಾಗೈತಿ? ಹಂಗ ಇರುವ ಹಗಲಿ 12 ತಾಸು. ನಾಷ್ಟ ನಾಷ್ಟ ನಾಷ್ಟನ ನಾಷ್ಟ ಆಗಿ ಮತ್ತೆ ಊಟ ಟೈಮ್ ಬರಾಕತ್ತಿ. ಈಗ ಬಂದಿಯಲ್ಲ ಅಲ್ಲಾಡಿಸ್ಕೊಂತ ನಾಷ್ಟ ಅಂತೇಳಿ ಅಂದ್ರೆ ಉಳ್ದಿದ್ದೇನ್ರ ಬೇಕಾಗಿತ್ತ ನಿನಗೆ? ಬರೇ ಇದಾತು. ಕಾಗಿ ಮುದುಕಿ, ಊರ್ ಕಾಗಿ ಮುದುಕಿ. ಕಾಗೆರಾಲಿ ಗುಬ್ಬೆರ ಆಗೋಲ್ತಕ ಮೊದಲು ನಡಿ ಹೊರಗೆ ನೀನೆ. ಅಲ್ಲ ಹಿಡಿಬಿಟ್ಟಿ ಮುಂಚೆಲಾಗತ್ಲೆ ಓಡಿ ಬಂದ್ಬಿಡ್ತೀಯಲ್ಲ ಶಾಂತಕ್ ಅಂತೇಳಿ. ಮೊದ್ಲು ನಂಗ ನಮ್ಮನೆ ಸಂತಿ ಪಂತಿ ಒಯ್ಬೇಡ ನೀನು. ನಮ್ದ ಬಿಗು ಐತಿ, ಸಂತಿ ತಂದು ಮಾಡ್ಕೊರ ಹಿಡಿಬಿಟ್ಟಿ. ಎದಕ್ಕೆ ಓಡಿ ಬರ್ತಿ ಗುಡುಗ್ನ? ಅಯ್ಯೇ ಬೇಷದಿ. ಏನ್ ನನ್ನ ಮನೆ ಸಂತಿ ಈಗಿನ ಹಾಕಿಸ್ತಾಳ? ನನಗೆ ಬರ್ತಾ ಸಿಟ್ಟಿಗೆ ಚಸ್ಮಾ ತೆಗೆದು ಕಣ್ಣ ಬಟ್ ಚುಚ್ಚಿ ಹೊಳೆ ಚಸ್ಮಾ ಹಾಕ್ತೇನೆ. ಶಾಂತಕ್ಕ ಶಾಂತಕ್ಕ, ನಮ್ಮನೆಗೆ ಶಾಂಗಿ ಉಪ್ಪಿಟ್ಟು ಮಾಡಿದ್ದು ಈ ಬಿಡಾಡಿ ಹೆಂಗ್ ಗೊತ್ತಾಗಿರ್ಬೇಕು ನೋಡು. ಬಂದ ಬಿಟ್ಲ ಆಗ್ಲೆ. ಲೇ ಅದ್ರಾಗ ಉಪ್ಪು ಖಾರ ಕರೆಕ್ಟ್ ಆಗಿದ್ದಿಲ್ಲ. ಏನೋ ಒಂದಿಟ್ಟು ನಮ್ಮ ಪುರ್ತಲ್ಲಿ ಮಾಡ್ಕೊಂಡು ತಿಂದೇವಿ, ಆಗ್ಲೇ ಓಡಿ ಬಂದಿಯಲ್ಲ. ನಾಚಿಗೇಡಿ ಇಲ್ಲ, ನಮ್ಮನೆ ಖಾಲಿ ಆತು. ಏನ್ ಮರ್ಯಾದೆ ತೆಗಿತೈತೆ ಇದು? ಇಷ್ಟು ಮರ್ಯಾದೆ ತೆಗಿಸ್ಕೊಂಡು ಮದುವೆ ವಿಚಾರ ಮಾತಾಡ್ಬೇಕಾ? ನಾನು ಮಾತಾಡಕಬೇಕು. ಬಂಗಾರ ತಗೋಬೇಕಲ್ಲ. ನಾವು ರವ್ ಹೇಳಾಳ ನನ್ನ ಮಗ್ ಮದುವೆ ಮಾಡಿಸು ಅಂದ್ರೆ ನಿನಗೆ ಕಮಿಷನ್ ಕೊಡ್ತೇನೆ ಅಂತೇಳಿ. ಆಕಿ ಕೊಟ್ಟಿದ್ರಾಗ ಏನಾರ ಬಂಗಾರ ತಗೋಬೇಕಂತ ನನ್ನ ಆಸೆ. ಮಾತಾಡಕಬೇಕು, ಏನು ಮಾಡೋಕ್ಕಾಗಲ್ಲ. ಬಂದೆ ಅಯ್ಯೋ ಬರಮಟ್ಟ ಪುರ್ಸತ್ತಿಲ್ಲ ಒಳ್ಳೆ ಗಿರ್ಜಿ ನಿನಗರ. ಏನು ಬಾ ನಾಷ್ಟ ಮಾಡು ಬಾ. ಬಿಸಿಯಾದ ಶಾವಿಗೆ ಉಪ್ಪಿಟ್ಟು ಮಾಡೀನಿ. ಶಾಂತಕ್ಕ ನನಗೇನು ಮಾನ ಮರ್ಯಾದೆ ಏನಿಲ್ಲ ಅಂತ ಮಾಡಿ ಏನು? ಒಟ್ಟು ಡಬ್ಯಾಗ ಹಾಕಿ ಕೊಡು, ಅಲ್ಲೇ ಮನೆಗೆ ಹೋಗಿ ತಿಂತಾನೆ. ನಿಮ್ಮ ಅತ್ತಿ ಮುಂದೆ ಬೇಡ. ನಿಮ್ಮ ಕೋಳಿ ಜಗಳ ಮುಗಿತಾನೆ. ಬಾ ಏನಾಗೋದಿಲ್ಲ, ತಿನ್ ಬಾ. ಮನೆಗೆ ಹೋಗಿ ತಿಂದ್ರೆ ಬೇರೆ, ಇಲ್ಲಿ ತಿಂದ್ರೆ ಬೇರೆ ಏನ? ಹಂಗ ನಮ್ಮ ಅತ್ತಿದು ನಿಂದು ಇರೋದವ. ಎಲ್ಲ ಕಾಗಿ ಮುದುಕಿ ಉಪ್ಪಿಟ್ಟು ಖಾಲಿ ತಂದ್ಲು ನೋಡು. ಎಷ್ಟೊಂದು ಉಪ್ಪಿಟ್ಟು ಐತಿ ತಿನ್ನಬಾ ಅಂತ ಈಕೆಂತಾಳ. ಇದು ಗನ ಸೊಕ್ಕಿನ ಮೂಳಿ ಮುದುಕಿ. ಮುದುಮೂಳಿ ಕಿವಿ ಕೇಳಿದ್ರಿ ಇನ್ನೂ ಎಷ್ಟು ಮಾತಾಡ್ತಿತ್ತ. ಗಿರ್ಜಿ ಏನ್ ಸಮಾಚಾರ ಬಂದಿದ್ದ? ಏನಿಲ್ಲ ಶಾಂತಕ್ಕ, ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತ. ಅದಕ್ಕೆ ಬಂದಿವ. ನೋಡಿದ್ರೆ ನಿಮ್ಮ ಮತ್ತೆ ಒಂದು ಒಟ್ಟು ಹಚ್ಬಿಟ್ಟತಿ. ನಾ ಏನ್ ನಿಮ್ಮ ಮನೆ ತಿನ್ನಾಕ ಬಂದೆ ನನ್ನ ಹಂಗ ನಮ್ಮ ಮನ್ಯಾಗ ಕೂಳಿಲ್ಲ, ನಡಿ ಹೋಗ್ ಅಂತೇಳಿ ಕಿಮ್ಮತ್ ಇಲ್ದಂಗ ಮರ್ಯಾದೆ ತೆಗೆದು ಬಿಡ್ತವ. ಅದಕ್ಕೆ ನನಗಂತ್ರ ನಿಮ್ಮ ಮನ್ಯಾಗ ಏನು ಬೇಡವ, ಕಪ್ ಚಾನು ಬೇಡ. ನಮ್ಮ ಅತ್ತಿ ಬುದ್ಧಿ ಹಂಗ ಅಲ್ಲ ಅಂದ್ಲಿ ನಿನಗೇನು ಗೊತ್ತಿಲ್ಲದ? ಹೊಸ್ತಾಗಿ ನೋಡಾಕತ್ತೀಯ? ಹೋಗ್ಲಿ ಬಿಡ, ಅದು ಯಾಕೆ ಮನ್ಸಿಗೆ ಹಾಕೋತಿ ಅಂದಂಗ. ಶಾಂತಕ್ಕ ಗೌಡ್ರ ಇಲ್ಲೇ ಕಾಣವಲ್ರಲ್ಲ. ಒಂಚೂರು ಲಕ್ಷ್ಮಿ ಮದುವೆ ವಿಚಾರ ಮಾತಾಡ್ಬೇಕಿತ್ತ. ಗೌಡ್ರು ಇದ್ದಿದ್ರೆ ಬೇಷಾಕಿತ್ತವ ಅದಕ್ಕೆ. ಅಯ್ಯೋ ದೇವ್ರಿ, ಲಕ್ಷ್ಮಿ ನಿನಗೆ ಆ ಹುಡುಗ ಭೇಟಿಯಾಗಿದ್ನಂತಲ್ಲ, ಅವನೇನೋ ಹೇಳಿದ್ನಂತ 3 ವರ್ಷ ಬೇಕಾದ್ರೆ ಕಾಯ್ತೀನಿ, ನೀವು ನನ್ನ ಮದುವೆ ಮಾಡ್ಕೊರಿ ಅಂತೇಳಿ. ನೀನು ಮನೆ ಮಾತಾಡ್ತೀನಿ ಅಂದೆ ಅಂತಲ್ಲ, ಮನೆಗೇನಾರ ಮಾತಾಡಿದ್ದೇನ? ಆ ಹುಡುಗ ಇವತ್ತು ನನ್ನ ಮನೆ ಕಡೆ ಬಂದಿತ್ವ. ಅವ್ರವನು ಫೋನ್ ಹಚ್ಚಿದ್ಲ. ಅವ್ರವ್ವ ನಾನು ಕಾಸಿ ಭಾರಿ ಒಳ್ಳೆ ಮಂದಿ. ಹುಡುಗನು ಅಷ್ಟೇ, ಒಂದು ಅಡಿಕೆ ಹೋಳಿನ ಚಟ ಇಲ್ಲ. ಆ ಹುಡುಗನು ಭಾಳ ಒಳ್ಳೇದು. ನಾನು ಕೇಳ್ತೆ ಒಂದು ಸ್ವಲ್ಪ ಲಕ್ಷ್ಮಿ ಅವ್ರ ಮನೆಗೆ ಹೋಗಿ ನೀವಾರ ಮಾತಾಡ್ರಿ, ನಮ್ಮಿಬ್ರು ಮದುವೆ ವಿಚಾರ ನಿಮ್ಮಿಂದನೇ ಸಾಧ್ಯ ಇದೆ ಅಂತ. ಅದು ಏನಿಲ್ಲ ಲಕ್ಷ್ಮಿ, ಅದಕ್ಕೆ ಹೆದರ್ತಿ? ಒಳ್ಳೆ ಹುಡುಗದನವ, ಒಟ್ಟ ತಲೆ ಕೆಡ್ಸ್ಕೊಳಕ್ ಬಿಡ. ಕಣ್ಮುಚ್ಚ ಹೂ ಅಂದ. ಬೇಕಾದ್ರೆ ನಾ ಶಾಂತಕ್ಕನ್ ಕೊಟ್ಟು ಮಾತಾಡಾದ್ರೂ ಒಪ್ಪಿಸ್ತೇನಂತ. ಗೌಡ್ರು ಕೊಟ್ಟು ನಾನ ಮಾತಾಡ್ತೇನತ್ತ. ಏನ ನೀ ಒಟ್ಟ ತಲೆ ಕೆಡ್ಸ್ಕೊಳಕ್ ಬಿಡ. ಭಾರಿ ಒಳ್ಳೆ ಹುಡುಗದನ, ಮಾಡ್ಕೊ ನೀನೆ. ಓದಿಸ್ತಾರಂತವ್ರು ನಿನಗೆ ಗೊತ್ತೇನ? ಹುಡುಗನ್ ತಾಯಿ ಮಾತಾಡಿದ್ಲ. ಹ್ಞೂ ಶಾಂತಕ್ಕ, ಈಗ ಓದಾಕಂತೇಳಿ ಲೋನ್ ಮಾಡ್ಯಾಳ. ಆ ಲೋನ್ ಅವರೇ ಕಟ್ತೇನೆ ಅನ್ನಕತ್ತಾರ. ಕಣ್ಣು ಎಣ್ಣೆ ಬಂದ ಕಣ್ಣು ಮುಚ್ಕೊಳಕ್ ಹೋಗ್ಬೇಡ ಶಾಂತಕ್ಕ. ಒಳ್ಳೆ ಹುಡುಗ, ಒಳ್ಳೆ ಮಂತೇನ. ನೀವು ಅಂದ್ರೆ ಮನೆಗೆ ಕರ್ಕೊಂಬರ್ತೇನೆ. ಹೆಂಗಂತಿ? ಗೀರ್ಜಿ ಹಿಂಗೆ ಅನ್ನಕತ್ತಾಳಲ್ಲಪ್ಪ, ಏನು ಮಾಡಲಿ? ಚಲೋ ಹುಡುಗ ಅಂತಾಳ. ಕರೆಯಾಕೆ ಹೇಳ್ಬಿಡ್ಲೇನ? ಇಲ್ಲ ಪಾರ್ವತಿ ಬರ್ತಾಳ, ಅವಾಗ ಮಾತಾಡ್ತೇನೆ ತಡಿ. ಅಷ್ಟು ರೀತಿ ಹೇಳೇನಿ ಮನೆ ಮಾತಾಡಿಂದ ನಿಮಗೆ ಹೇಳ್ತೇನೆ ಅಂತೇಳಿ. ತಡಕಿಲ್ದ ಇವ್ರನ್ನ ಕಳ್ಸಾರ. ಏನು ಮಾಡ್ಲಪ್ಪ ದೇವ್ರಿ. ಆಂಟಿ ಏನು ಮದ್ವಿಗೆ ಭಾಳ ಮುತುವರ್ಜಿ ತಗೊಂಡು ಓಡಾಡಕತ್ತೀರಿ? ಕಮಿಷನ್ ಏನಾರ ಕೊಡ್ತೇನೆ ಅಂದಾರ? ಅಯ್ಯೋ ದೇವ್ರೆ, ಕಮಿಷನ್ ಕೊಡ್ತಾಳ ಅಂತ ಹೆಂಗಪ್ಪ ಹೇಳಿ? ಏನಾರ ಒಂದು ಹೇಳಿ ತಪ್ಪಿಸ್ಕೋಬೇಕಲ್ಲ.
ಹ್ಮ್ ಮತ್ ಗೊತ್ತಾದ್ರೆ ಯಾಕೆ ಬೇಕು ಎಲ್ಲ ಆಗಿರ್ಜಿ ಆ ನಿನಗ್ ಕಮಿಷನ್ ಕೊಡ್ತಾರ ಅಂತೇಳಿ ನಾಟಕ ಮಾಡ್ಕೊಂತ ನನ್ನ ಮಗಳಿಗೆ ಮದುವೆ ಮಾಡ್ಬೇಕನ್ನಕತ್ತಿ ಅನ್ಲೇ ಅದ ಬಂಗಾರ ತಗೋಬೇಕಂತ ರೊಕ್ಕ ಕೊಡ್ಸಾಕತ್ತಿದ್ದೆಲ್ಲ ಅದಕ್ಕ ಹೋದಿಲ್ಲ ಇದೆಲ್ಲ ತಯಾರಿ ನನಗೆ ಗೊತ್ತಲೇ ಶಾಂತಕ್ಕ ಕಮಿಷನ್ ಕೊಡ್ತಾರಂತ ಕೆಟ್ಟ ಸಂಬಂಧ ತೋರ್ಸಾಕತ್ತೇನು ಚಲೋ ಸಂಬಂಧ ನನ್ನ ಗಂಡನ ಮ್ಯಾಗ ಅಣಿಗೂ ನಂಬು ಈಗ ಇನ್ನಟೊತ್ತಿಗೆ ನಮ್ಮ ಪಾರ್ವತಿ ಬರ್ತೇನಂದಾಳ ಮದ್ವಿ ಬಗ್ಗೆ ಏನ ಇದ್ರೆ ಅಕ್ಕಿ ಕೂಟ ಮಾತಾಡಿ ಬಗೆಹರಿಸೋಣ ತಾತ ಹ್ಞೂ ಮಾತಾಡ್ರಿ ಶಾಂತಕ್ಕ ಬರ ಕಮಿಷನಿಗೆ ಮಾತ್ರ ಕಲ್ಲ ಹಾಕ್ಬೇಡ್ರಿ ಅಯ್ಯೋ ಹಣೆ ಬರ್ಗಣೆ ಜ್ಯೋತಿ ಇದೇನಾಗಿರ್ಜಿ ಹಿಂಗ ಅನ್ನಕತ್ತಿ ಹ್ಞೂ ಶಾಂತಕ್ಕ ಅವ್ರ ಆ ಮಗ ಮದ್ವಿಗೆ ಬ್ಯಾಡ ಅಂದವ ಅಂತವನ್ ಮದ್ವಿಗೆ ಒಪ್ಪಿಸಿ ಮದ್ವಿ ಮಾಡಾಕತ್ತೇನೆ ನನಗೆ ಗೊತ್ತೇನ ಅದಕ್ಕೆ ಅವ್ರವ್ವ ನನಗೆ 20,000 ರೂಪಾಯಿ ಕೊಡ್ತೇನಂದಾಳ ಅದಕ್ಕೆ 20,000 ರೂಪಾಯಿದಾಗ ಏನಾರ ಒಂದು ತಗೋಬೇಕು ಅನ್ಕೊಂಡೇನೆ ಶಾಂತಕ್ಕ ಎಲ್ಲ ನಿನ್ನ ಕೈಯಾಗ ಐತವ ಅದಕ್ಕೆ ಹೆಂಗಿದ್ರು ಲಕ್ಷ್ಮಿ ಮದ್ವಿ ಮಾಡ್ತೀಯ ಇವತ್ತಲ್ಲ ನಾಳೆ ಅದಕ್ಕೆ 4 ವರ್ಷದ ಹುಡುಗನ ಮದ್ವಿ ಮಾಡ್ಕೊಂಡ್ಲಂದ್ರೆ ಚಲೋ ಹುಡುಗನ ಅದನ ನನಗೂ ಕಮಿಷನ್ ಬರ್ತೈತಿ ಎದನ್ನಾರ ಮಾಡ್ಕೊಳ್ಳೋದು ಬ್ಯಾಡ ಶಾಂತಕ್ಕ ಅದಕ್ಕೆ ಮದ್ವಿಗೆ ಒಲ್ಲ ಅಂತಾನ ಗಿರ್ಜಿ ಅಂದ್ರ ಏನ ಐತಿಲೆ ಇವಂಗಾರ ಇವನಲ್ಲಿ ಅಲ್ಲೇ ಮೀಸಿ ಬಂದಿರಂಗಿಲ್ಲ ನೆಟ್ಟಗ ಹುಡುಗಿಯಾರ ಹುಡ್ಕೊಂಡ್ ಕಾಲೇಜ್ ಅಡ್ಡಾಡ್ತಿರ್ತಾರ ಅಂತದ ಇಷ್ಟು ಕೆಲ್ಸದಾಗದ ನೀವ ಇನ್ನೂ ಮದ್ವಿ ಬೇಡ ಅಂತಾನಂದ್ರ ಇವನಲ್ಲಿ ಏನಾರ ತೊಂದ್ರಿಗಿಂದ್ರಿ ಐತೆ ಏನಪ್ಪ ನೀ ಕಮಿಷನ್ ಆಸೆಕಿ ಅಂತದಾರ ತಂದು ಕಟ್ಟಿಗಿಟ್ಟಿ ಗಿರ್ಜಿ ಹೇಳಾಕತ್ತೇನ್ ಕೇಳು ಏನು ಕಾಮಣೆಗೈತೆ ಗಿರ್ಜಿ ನನಗೆ ಕಾಮಣೆ ಗಿರ್ಜಿ ಮೊದಲು ಕಾಮಣೆ ಆಗಿದ್ದನ್ ತೋರಿಸ್ಕೊ ನೀನು ಕಣ್ಣು ಕೈ ಕಾಲು ಎಲ್ಲ ಹಳದಿ ಆಗಿ ಒಮ್ಮೆ ಗೊಟ್ಟಕ್ಕಂತಿ ನೋಡು ಪಡಾಳಿ ಹಾರಿಸ್ಕೊಂತ ಮನಿ ಅಡ್ಡಾಡೋದು ಬಿಡು ನೀನು ಹೇಳುದು ಕೇಳು ಗಿರ್ಜಿ ಅಯ್ಯೋ ನಿನಕ್ಕಾಗಿ ಮುತ್ಕಿ ನಿನಗ ಆಗ್ಲೇ ಅವ್ವ ಕಾಮಣಿ ನನಗೆ ಎದಕ್ ಬೇಕಾಗೈತಿ ಶಾಂತಕ್ಕ ನಿಮ್ಮ ಅತ್ತಿ ನೋಡಿಲ್ಲ ಇಲ್ಲದ್ರ ಹೋಗ ತಂದೆ ಹೆಂಗ ಅಂಟಸಾಕತ್ತಾಳ ನನಗ ನೆಟ್ಟಗಿದ್ದಕ್ಕಿಗೆ ಯವ್ವ ಕಿವಿ ಕೇಳಿಲ್ಲ ಅಂದ್ರೆ ತಣ್ಣು ಕುಂದ್ರದ್ ಬಿಟ್ಟು ಇಂಥದೆಲ್ಲ ಮಾತಾಡಿ ಇಲ್ದರಿಗೆ ಎಲ್ಲಾರ್ಗಿ ತಂದು ಹಚ್ಚಿ ಕಾಡ್ತತೆವ ಮುದಿಕಿ ಇದ್ರ ಕಿವಿ ಮಣ್ಣಾಲಿ ಯವ್ವ ನಿಮ್ದು ಕೇಳ ಸಾಕಾಗೈತಿ ನನಗಂತ್ರು ಬಾ ಅಲ್ಲ ಲಕ್ಷ್ಮಿ ಯಾಕ ಇದಕ್ಕಿದ್ದಂಗೆ ಇದಕ್ಕೆ ಬರಕತ್ತಾಳ ನಿಮ್ಮಕ್ಕ ಚಲೋ ಆತ್ ಬಿಡ ಆಕಿ ಬಂದಿದ್ದು ಮದ್ವಿ ವಿಚಾರ ಮಾತಾಡಕ್ ನನಗೂ ಚಲೋ ಆತ ಇಲ್ಲ ಅಂದ್ರೆ ಮತ್ತೆ ಆಕಿ ಬರೋ ಮಟ ಇಲ್ಲ ಆಕಿ ಫೋನ್ನೇ ಮಾತಾಡೋ ಮಟ ಕಾಯ್ಬೇಕಿತ್ತು ನೀರಿ ಇದ್ರ ಬದ್ರ ಮಾತಾಡ್ಬಿಡ್ತೇನಿ ಗೌಡ್ರ ಏನ್ ಹಿಂದ್ ಕುಂತಾರನ ಅವ್ರನ್ನ ಕರಿ ಎಲ್ಲಾರ ಜೊತೆಗೆ ಮಾತಾಡ್ಬಿಟ್ರಾತ ಅದು ಅಪ್ಪಂದು ಎಣ್ಣೆ ಗುಳಿಗೆ ಔಷಧ ಕಾಲಿಗೆ ಎಣ್ಣೆ ಕಲೆಗಿತ್ತ ಕೊಡಾಕ್ ಬರಾಕತ್ತಾಳ ಅಕ್ಕ ಈಗ ನಮ್ ಪಾರ್ವತಿ ನಸೀಬ ಚಲೋ ಗಂಡದ ಮನೆ ಸಿಕ್ಕೈತಿ ಅಲ್ಲ ಯಾರ ಗಾಡಿ ಬಂದಂಗಾತಲ್ಲ ಪಾರ್ವತಿನ ಬಂದ್ಲ ಏನ ಚಲೋ ಆತ್ ಬಿಡ ಬಂದಿದ್ದಂಗಾರ ಶಾಂತಕ್ಕ ಪಾರ್ವತಿ ಬಂದ್ಲ ಬಾ ಅವ್ವ ಪಾರ್ವತಿ ಅಕ್ಕ ಹಿತ್ತಲ್ ಬಾಗಲ್ಲ ಬಂದ್ಲ ಅಲ್ಲೇ ಅಪ್ಪನ ಕಾಲಿಗೆ ಹಚ್ಚಕ್ಕೆ ಎಣ್ಣೆ ಇಟ್ಟೇನಿ ಅಪ್ಪನ ಕಡೆ ಕುಂದ್ರು ನಾನು ಅಲ್ಲೇ ಬರ್ತೇನೆ ಪಾರ್ವತಿ ಆರಾಮನವ ಹ್ಞೂನ್ರಿ ಗಿರ್ಜಕ್ಕರ ಆರಾಮ್ರಿ ನೀವ್ ಆರಾಮದಿರಿ ನೀ ಇದ್ದಿದ್ದು ಚಲೋನ ಆತ ಚಲೋ ಹೊತ್ತಿಗೆ ಬಂದಿ ನೋಡ ನಿನ್ ಜೊತೆಗೆ ಸ್ವಲ್ಪ ಮಾತಾಡೋದಿತ್ತೀಗ ಯಾಕಂದ್ರೆ ಈ ಮನಿಗ್ ಗಂಡ ಮಗ ಎಲ್ಲ ಹಿರೇ ಮನುಷ್ಯಳೆಲ್ಲ ನೀನಲ್ಲ ಈಗ ಸದ್ಯ ಅದಕ್ಕೆ ಈ ಗೌಡ್ರು ನೀನು ಎಲ್ಲಾರು ಇದ್ದಿದ್ ಚಲೋ ಆತ ಏನ್ ವಿಚಾರ ರೀ ಗಿರ್ಜಕ್ಕರ ನಾ ಬಂದಿದ್ ಚಲೋ ಆತ ಅನ್ನಕತ್ತೀರಿ ಕುಂದ್ರಿ ಮಾತಾಡೋಣಂತ ನೋಡು ಈಗ ಬಂದಕ್ಕೆ ನಾನು ಕುಂದ್ರಂದಿ ಇಷ್ಟೊತ್ತಾತ ನಿಮ್ಮ ಅವನು ಅಂದಿಲ್ಲ ನಿಮ್ಮ ಅಮ್ಮನು ಅಂದಿಲ್ಲ ನಾನಂದ್ರೆ ಯಾರಿಗೆ ರೆಸ್ಪೆಕ್ಟೇ ಇಲ್ಲ ಮನಿನೇ ನಿಮ್ದು ಮತ್ ನಿಮಗೆ ಯಾರು ಕುಂದ್ರ ಅನ್ಬೇಕಾ ಆರಾಮ್ ಬಂದ್ ಕುತ್ಕೋಬೇಕು ಕರೆಕ್ಟಾಗಿ ಹೇಳಿದಿ ನೋಡ ಅಪ್ಪನ್ ಬಿಟ್ಟು ನೀವು ಏನೋ ಮಾತಾಡ್ಕೊಂತ ಕುಂತ್ಬಿಟ್ಟಿರಿ ಆರಾಮಾಗಿ ಮಾಡ್ಲಿಲ್ಲ ಮನೆ ಮಾಡಿದ್ದು ತಗೋ ಹಿಡಿ ವೈ ಹುಡುಗರು ತಿಂತಾವ್ ಅದ್ರಾಗ ಮದ್ವಿ ವಿಚಾರ ಬೇರೆ ಮಾತಾಡಕ್ ಬಂದಿ ಬಾಯ್ ಸಿಹಿ ಮಾಡ್ಕೊ ಈಗ ನಮ್ಮ ಪಾರ್ವತಿ ಕೊಟ್ಟು ಕಳಿಸ್ತೇನೆ ಮನೆಗೆ ಒಯ್ಲಿ ತಿಂತಾಳ ಯವ್ವ ಶಾಂತಕ್ಕ ಈ ಮುದ್ಕಿ ಇದ್ರಿಗೆ ಎದಕ್ ಕೊಡಾಕತ್ತೀವ ತಿಂದಿದ್ ಹೊಟ್ಟೆ ಗತ್ತಂಗಿಲ್ಲ ನಮ್ಮನಿ ಬೈತೈತಿ ಶಾಂತಕ್ಕ ಆಮೇಲೆ ಒಯ್ತೇನಿ ಒಳಗೆ ಹೋಗಿ ತೆಗೆದಿಡು ಬ್ಯಾಡಿ ಅಯ್ಯ ಏನ್ ಅನ್ನಂಗಿಲ್ಲ ವಯ್ಯಲೆ ನಾ ಈಗ ಇದನ್ ಮುಟ್ಟಿನಂದ್ರೆ ಶಾಂತಕ್ಕ ಹುಯಿ ಅಂತಾಳಿ ಮತ್ತೆ ನೀ ತಗೋ ನೀನ ನಾ ಮತ್ತೆ ಏನ್ ಅನ್ನಂಗಿಲ್ಲ ನಾ ಹೇಳ್ತೇನೆ ಮದ್ವಿ ವಿಚಾರ ಮಾತಾಡಕ್ ಬಂದಾಳ ಅದಕ್ಕೆ ಬಾಯಿ ಸಿಹಿ ಮಾಡ್ಕೊಳಕ್ ಅಂತ ಕೊಟ್ಟಾನಿ ಅಂತ ಹೇಳ್ತೇನಿ ನೀವು ಒದ್ರಬೇಡ ಸುಮ್ಮನೆ ತಗೋ ಅಷ್ಟೇನ್ ನಮ್ಮ ಅತ್ತಿ ಕಟ್ಟಿಗೆ ಅಲ್ಲ ಮಾಡಿದ್ದ ಬಂದರಿಗೆ ಅದು ಕೊಟ್ರ ಆಗಂಗಿಲ್ಲ ನಾ ತಗೋ ಹಿಡಿ ತಗೋ ನಮ್ಮ ಮನಿಗೆ ಅರವಿಂದ್ನ ಮಗ ಇದ್ದಂಗವ ಅದಕ್ಕೆ ಅವ ಒಬ್ನು ಇದ್ರ ಭಾಳ ಚಲೋ ಆಕತಿ ಏನ್ ಮಾತಾಡೋದು ಅವ್ನ ಇದ್ರಿಗೆ ಮಾತುಕತೆ ಆಗ್ಲಿ ಸಂಜಿಕ್ ಮಾತಾಡೋಣಂತ ಗಿರ್ಜಿ ಆತಾ ಹೌದವ ಇವ್ರಿಗೂ ಲಕ್ಷ್ಮಿ ಜೀವನದ ಬಗ್ಗೆ ಭಾಳ ಆಸಕ್ತಿ ಐತಿ ಅವ್ರು ಭಾಳ ಪ್ರೀತಿಯಿಂದ ಅದಾರ ಕಾಳಜಿ ಮಾಡ್ತಾರ ಅದಕ್ಕೆ ಅವ್ರು ಬಂದಿಂದ ಮದ್ವೆ ವಿಚಾರ ಮಾತಾಡಂತಗೋ ನಾನು ಅದನ್ನೇ ಅನ್ಕೊಳಕತ್ತಿದ್ದೆ ಅಷ್ಟೊತ್ತಿಗೆ ನೀನ ಅಂದಿ ಚಲೋ ಆತ ಅವ್ರಿಗೆ ಬಾ ಅಂತ ಫೋನ್ ಮಾಡ್ತೇನೆ ತಗೋ ನಾ ಈಗ ಶಾಂತಕ್ಕ ಮದುವೆಯನ್ನು ಮಂಗಳ ಕಾರ್ಯ 4 ಮಂದಿ ಒಪ್ಪಿ ಮಾತಾಡಿ ಎಲ್ಲಾರ ಸಮ್ಮುಖದಾಗ ಆದ್ರೆ ಒಳ್ಳೇದು ನೀ ಹೇಳ್ದಂಗ ಆಗ್ಲಿ ನಾ ಸಂಜೆಗೆ ಬರ್ತೇನಂತ ಮಾತಾಡುಂತು ಅಲ್ಲಲೇ ಶಾಂತಿ ಖಂಡಾಬಟ್ಟಿ ಮಾದ್ಲಿ ಕೊಟ್ಟಲ್ಲೇ ಬಟ್ಟಲ್ ತುಂಬಾ ನಿನಗೇನು ಬುದ್ಧಿಗಿದ್ದ ಐತೆ ಇಲ್ಲ ಆ ಹುಡುಗಿ ದುಡ್ದು ರೊಕ್ಕ ಕಳ್ಸಿದ್ರೆ ಹಿಂಗ ಹಾಳು ಮಾಡ್ತೀಯನು ಅವ ಹೋಗ್ಲಿ ಬಿಡಿ ಈಗ ಅದು ಬಾ ಅಪ್ಪಗೆ ಸ್ನಾನ ಮಾಡ್ಸು ಆ ಹುಡುಗಿ ಹೇಳಿದ್ರು ನಿನ್ನ ಬುದ್ಧಿ ಬರವಲ್ತು ನೋಡು ಶಾಂಡಿಗೆ ಒಣಾಕಿದಂಗ ನನ್ನ ಮಗನ್ನ ಹೊರಗೆ ಬಿಸಲಾಗ ಒಣಾಕ್ಬಿಟ್ಟಿ ಎಷ್ಟೊತ್ತು ಒಣಗ್ಬೇಕು ಆ ಹುಡುಗ ಹೋಗು ಜಾಕ ಮಾಡಿಸಿ ಒಳಗೆ ಕರ್ಕೊಂಬರ್ ಹೋಗ ಮೊದ್ಲ ಆರಾಮಿಲ್ದವ ಮಾತ್ಮನಾರ ಕೈ ಸುಮಾರು ಅಂತೇಳಿ ಯಾವಕ್ಯಾರ ಮಾತಾಡಕ್ ನಿಂತು ಬಿಡ್ತಾಳ ಹಂಗ ಇಲ್ಲೇ ಪಂಟ್ ಹೊಡ್ಕೊಂಡು ನಡಿವ ಹಂಗ ಇರೋದ ನಮ್ಮ ಅತ್ತಿದು
ಅಂದಂಗೆ ಒಬ್ಬಕ್ಕೆ ಬಂದೆಲ್ಲ ಹುಡುಗನ ಕರ್ಕೊಂಡು ಬರ್ಬೇಕಿಲ್ಲ ಬಸ್ಸಿಗೆ ಬಂದೆ ನೀನು ಬಸ್ಸಿಗೆ ಬರಬೇಡವ ನೋಡಿದಾರೆ ಏನಾರ ಅಂತಾರ ಮತ್ತೆ ಅನ್ಲಾರ್ದ ಬಿಡ್ತಾರನ ಬಿಸಿಲಾಗ ನಮ್ನಿ ಗಂಡನ್ನ ಒಣಾಕ್ ಬಂದು ಇಲ್ಲಿ ನೆಳ್ಳಾಗ ತಂಪಾಗಿ ಕುಂತಿಯಲ್ಲ ಮತ್ತೆ ನೋಡ್ದಾರ ಅಂತಾರ ಆರಾಮಿಲ್ಲದ ಗಂಡನ ಬಗ್ಗೆ ಏಟ್ರ ಕಾಳಜಿ ಐತೆ ನೋಡಿ ಹಡಿಬಿಟ್ಟಿಗೆ ಅಂತೇಳಿ ಹೋಗ ಜಾಕ ಮಾಡಿಸಿ ಒಳಗೆ ಕರ್ಕೊಂಬರೋಗ ಪಾಪ ಕೆಟ್ಟ ಬಿಸಿಲಾಗ ಒಟ್ಟು ಪಾನ್ಕ ಇಂಕ ಮಾಡಿ ಕೊಡು ಆ್ಯಪು ಇನ್ನೂ ಸರಿ ಹೋಗಿಲ್ಲ ರೀ ಅದಕ್ಕೆ 1 ಅಥವಾ 2 ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ 1 ವಿಡಿಯೋ ಮಾಡೋಕ್ಕೆ ಮೊದಲೆಲ್ಲ ನನಗೆ 1 ತಾಸು 1.5 ತಾಸು ಒಳಗೆ ಆಗ್ತಿತ್ತು ಈಗ 1 ವಿಡಿಯೋ ಮಾಡೋಕ್ಕೆ 3-4 ತಾಸು ತೊಗೊಳ್ತಾ ಐತಿ ಯಾಕಂದ್ರೆ ಏನೋ ಒಂದು ಕಷ್ಟಪಟ್ಟು ಹೆಂಗೆಂಗೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ದಿನಕ್ಕೆ 1-2-3 ವಿಡಿಯೋ ಹಾಕ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ